ಎಜೆ ನ್ಯೂಸ್ಗೆ ಸ್ವಾಗತ. ಸಂಪುಟ ಪುನರಚನೆ ಏನೂ ಇಲ್ಲ, ಆದ್ರೆ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಕೇಳಿದ್ದಾರೆ. ಉಪಚುನಾವಣೆಯ ಬಳಿಕ ನೋಡೋಣ ಎಂದು ಹೇಳಿದ್ದೀನಿ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಉತ್ತಮ ವಾತಾವರಣವಿದ್ದು 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದಿದ್ದಾರೆ. ಇನ್ನು ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ತೆಗೆಯುವ ವಿಚಾರದ ಚರ್ಚೆಗೆ ಉತ್ತರಿಸಿ, ಈ ಪ್ರಸ್ತಾವನೆ ಮಾತುಕತೆ ಯಾವುದೂ ಕೂಡ ಸರ್ಕಾರದ ಮುಂದಿಲ್ಲ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವರನ್ನೇ ಕೇಳಿ ಎಂದು ರಾತ್ರಿ ಸಂಚಾರ ನಿಷೇಧ ತೆರವಿನ ಬಗ್ಗೆ ಕಡ್ಡಿ ತುಂಡಾಗುವಂತೆ ಪ್ರತಿಕ್ರಿಯೆ ಕೊಟ್ಟಿದ್ದ. ನಾವು 3 ಗೆಲ್ತೀವಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ವಿಶ್ವಾಸ ಇದೆ. ಸರ್, ಈಗ ಬಂಡೀಪುರದಲ್ಲಿ ನೈಟ್ ಸಂಚಾರವನ್ನು ವಾಪಸ್ ತಗೋತೀರಾ ಸರ್? ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಸರ್. ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನು ಮತ್ತೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದೆ. ಅದೇನು ಆ ಥರದ ಪ್ರಸ್ತಾವ ಇಲ್ಲ, ಆ ಥರದ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ಯಾರು ನನಗೆ ಅವರಿಗೆ ಕೇಳಿ, ಯಾರು ಹೇಳಿದ್ರು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿದೆ. ನಿನ್ನೆ ಕೇಳಿದ್ರು ನಾನು ಹೇಳಿದೆ, ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದಿದೆ, ಪರಿಶೀಲನೆ ಮಾಡೋಣ. ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ, ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.